ಇಲ್ಲಿ ಫೋಟೋಶೂಟ್ ನಡೀತಾ ಇದೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವಾಗ ಒಂದು ಇಲ್ಲಿ ಬ್ರಿಡ್ಜ್ ಹತ್ರ ನಿಂತಿದ್ದೀವಿ. ಸ್ವಲ್ಪ ಫೋಟೋ ತೆಗೆಯೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ ನಿಶಾ ಇದ್ದಾಳೆ ಇಲ್ಲಿ ನೋಡಿ. ಹಿಂದ್ಗಡೆ ಅಕ್ಕ ಇದ್ದಾಳೆ ನೋಡಿ ನೋಡಿ. ಮನುಷ್ಯಂದು ಫೋಟೋಶೂಟ್ ಆಗ್ತಾ ಇದೆ. ಗಾಡಿ ಇಲ್ಲಿದೆ. ತುಂಬ ಓಲ್ಡ್ ಬ್ರಿಡ್ಜ್ ಆದರೆ ಇಲ್ಲಿ ನೆಲ ನೋಡಿ. ಹೋಟೆಲಿಗೆ ಬಂದಿದ್ದೀವಿ ನಾವು. ಇಡ್ಲಿ ಸಾಂಬಾರ್ ಆ್ಯಂಡ್ ಚಟ್ನಿ. ನಾವು ಹೋಟೆಲಲ್ಲಿ ಇಡ್ಲಿ ಸಾಂಬಾರು ತಿಂದು ಇವಾಗ ನಾವು ಕಮಂಡಲ ಕ್ಷೇತ್ರಕ್ಕೆ ತೆರಳ್ತಾ ಇದ್ದೀವಿ. ಸೊ ಈ ಕ್ಷೇತ್ರದಲ್ಲಿ ನಿಮಗೇನೂ ಸಿಗೋದಿಲ್ಲ ಅಂತಂದರೆ, ನೀವು ಹಣ್ಣು ಕಾಯಿ ಏನಾದರೂ ಮಾಡಿಸಬೇಕು ಅಂತಂದರೆ ಬರುವಾಗಲೇ ನೀವು ತೊಗೊಂಡು ಬರಬೇಕಾಗತ್ತೆ. ಹಣ್ಣು ಕಾಯಿ ಇರಬಹುದು, ಹೂ ಇರ್ಬೋದು, ಅಲ್ಲಿ ಏನು ನಿಮಗೆ ಸಿಗೋದಿಲ್ಲ. ಎಲ್ಲ ನೀವೇ ಹೋಗಬೇಕಾದ್ರೆ ತೊಗೊಂಡು ಬರಬೇಕಾಗತ್ತೆ. ಸೊ ಹಾಗಾಗಿ ನಾವಿವಾಗ ಇಲ್ಲಿ ಹಣ್ಣು ಕಾಯಿಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಅಣ್ಣ ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿದ್ದ. ಸೊ ಹಾಗಾಗಿ ನಮ್ಗೆ ಹೇಳಿದ ಒಂದ್ಸಲ ಹೋಗಿ ಬನ್ನಿ ಅಂತ ಹೇಳಿಬಿಟ್ಟು, ಹೋಗಿ ಬರೋಣ ಅಂತ, ಹೋಗಿ ಬನ್ನಿ ಅಂತ ನಮಗೆ ಹೇಳಿದ್ದ. ಬಟ್ ಆಮೇಲೆ ನಾನು ಮತ್ತು ಅಕ್ಕ ಇಬ್ಬರು ಅವನಿಗೆ ರಿಕ್ವೆಸ್ಟ್ ಮಾಡಿದ್ವಿ, ನೀನು ಕರ್ಕೊಂಡು ಹೋಗು ನಮ್ಮನ್ನು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇವತ್ತು ಅಲ್ಲಿ ಕರ್ಕೊಂಡು ಹೋಗ್ತಾ ಇದೆ ನಮ್ಮನ್ನು. ಕಮಂಡಲ ಗಣಪತಿ ದೇವಸ್ಥಾನವು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕೆಸವೆ ಗ್ರಾಮದಲ್ಲಿ ಸ್ಥಿತವಾಗಿದೆ. ಈ ದೇವಾಲಯ ಸುಮಾರು 1 ವರ್ಷಗಳ ಹಳೆದು ಅಂತ ಹೇಳ್ತಾರೆ. ಹಾಗೆ ಇದಕ್ಕೆ ಇತಿಹಾಸ ಮತ್ತು ಪುರಾಣ ಕೂಡ ಇದೆ. ಪಾರ್ವತಿ ದೇವಿ ಶನಿ ದೋಷದಿಂದ ಪಾರಾಗಲು ಭೂಮಿಗೆ ಬಂದಾಗ ಮೃಗವಧೆ ಎಂಬ ಸ್ಥಳದಲ್ಲಿ ತಪಸ್ಸು ಮಾಡಲು ನಿರ್ಧರಿಸಿದರು. ಆದರೆ ನೀರಿಲ್ಲದೆ ತಪಸ್ಸು ಮಾಡಲು ಕಷ್ಟವಾದ್ರಿಂದ ಗಣಪತಿಗೆ ಪೂಜೆ ಸಲ್ಲಿಸಲು ಈ ಸ್ಥಳದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಿದರು. ಬ್ರಹ್ಮದೇವರು ಕಮಂಡಲದಿಂದ ನೀರನ್ನು ಸುರಿದು ಬ್ರಾಹ್ಮಿ ನದಿಯನ್ನು ಉದ್ಭವಿಸಿದರು. ಈ ಕಾರಣದಿಂದ ಈ ದೇವಾಲಯ ಕಮಂಡಲ ಗಣಪತಿ ಎಂದು
ಕರೆಯಲ್ಪಡುತ್ತದೆ. ಹಾಗೆ ನಾನು ಸ್ವಲ್ಪ ಕ್ಲಿಪ್ ನನ್ನ ಅಕ್ಕ ನಲ್ಲಿ ಹೇಳಿದ್ದೆ ನನಗೆ ಶೇರ್ ಮಾಡು ಅಂತ. ಹಾಗೆ ಫುಲ್ಲು ಡೀಟೇಲ್ಸ್ ವಿಡಿಯೋ ಏನಿದೆ ನೋಡಿ, ಅಕ್ಕ ಚೆನ್ನಾಗಿ ಮಾಡಿದಾಳೆ. ಒಳಗಡೆ ದೇವಸ್ಥಾನದು ಆ್ಯಂಡ್ ಬ್ರಾಹ್ಮಿ ನದಿಯು ಉದ್ಭವ ಆಗಿರೋದು ಅದೆಲ್ಲ ನಿಮಗೆ ಅವಳ ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಅವಳ ಚಾನಲನ್ನು ಹೋಗಿ ನೀವು ನೋಡಬಹುದು, ಲಯನ್ ಗರ್ಲ್ ವಿತ್ ಮಾಮ್ ಅಂತ ಹೇಳಿಬಿಟ್ಟು. ಸೊ ಪೂರ್ತಿ ಸುತ್ತಮುತ್ತ ಎಲ್ಲ ಏನಿದೆ ನೋಡಿ ಅದನ್ನ ಚೆನ್ನಾಗಿ ಅವಳು ಕ್ಯಾಪ್ಚರ್ ಮಾಡಿದಾಳೆ. ಸೊ ನಾನು ಎಲ್ಲ ಕ್ಲಿಪ್ಸ್ಗಳನ್ನು ಅವಳಿಂದಲೇ ತೊಗೊಂಡಿರೋದು. ಬಿಕಾಸ್ ನಾವಿಲ್ಲಿ ಏನೋ ತೀರ್ಥ ಸ್ನಾನಕ್ಕೆ ಮಾಡೋದು ಬರ್ತಾ ಇದ್ವಿ ಅಲ್ಲ, ಬರೀ ಒಂದು ಮೊಬೈಲ್ ಸಾಕು, ಉಳ್ದದು ಕಾರಲ್ಲಿ ಇರಲಿ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ವಿ. ಆ್ಯಂಡ್ ಎಸ್, ಇಲ್ಲಿ ನಾವೆಲ್ಲರೂ ಇವಾಗ ತೀರ್ಥ ಸ್ನಾನ ಮಾಡ್ತಾ ಇದ್ದೀವಿ. ಆ್ಯಂಡ್ ತುಂಬ ಚೆನ್ನಾಗಿದೆ, ದೇವಸ್ಥಾನ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಬಹುದು, ಇಲ್ಲಿ ಚೆನ್ನಾಗೇ ಇದೆ. ಆ್ಯಂಡ್ ಒಳಗಡೆ ಏನೆಲ್ಲ ಇದೆ, ಹೇಗಿದೆ ಅದೆಲ್ಲ ನೀವು ಅಕ್ಕನ ಚಾನಲಲ್ಲಿ ನೋಡಬಹುದು. ತೀರ್ಥ ಸ್ನಾನ ಎಲ್ಲ ಮಾಡಿದ ನಂತರ ನಾವೊಂದು ಹೋಟೆಲಿಗೆ ಬಂದೀವಿ. ಅದು ಯಾವುದು ಹೋಟೆಲ್ ಹೆಸರು ಅಂತ ನಾನು ಇವಾಗ ಹಾಕ್ತೀನಿ ನೋಡಿ. ಆ್ಯಂಡ್ ನನ್ನನ್ನು ಯಾವಾಗಲೂ ಅಣ್ಣನ ಜೊತೆ ಯಾವಾಗ ನಾವು ಹೊರಗಡೆ ಹೋಗ್ತೀವಿ ನೋಡಿ, ಅವನು ಯಾವ ಹೋಟೆಲಿಗೆ ಕರ್ಕೊಂಡು ಹೋಗ್ತಾನೆ ಹೇಳೋದು ತುಂಬ ಸೂಪರ್ ಡೂಪರ್ ಆಗಿರುತ್ತೆ. ತಿಂಡಿ ಎಲ್ಲ ತುಂಬ ಸಖತ್ತಾಗಿರುತ್ತೆ. ಸೊ ಅವನ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಅವನ ಚಾನಲ್ ಹೆಸರು ನಾನು ಮೆನ್ಷನ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಹೇಗಿತ್ತು? ಸೂಪರ್ ಆಗಿತ್ತು. ಗಜಾನನ ಎಂತ ಗಜಾನನ ಹೋಟೆಲ್ ಗಜಾನನ ಭವನ ತುಂಬಾ ಚೆನ್ನಾಗಿದೆ. ಇಲ್ಲಿ ಸಿಟಿಯಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆನೆ ನೋಡಿ, ಇಲ್ಲಿ ಇಲ್ಲೇ ಕಾಣಿಸ್ತಾ ಇದೆ ಗಜಾನನ ಭವನ. ತುಂಬಾ ಚೆನ್ನಾಗಿದೆ, ಊಟ ಸಸ್ಯಾಹಾರಿ, ತಿಂಡಿ ಎಲ್ಲ ಚೆನ್ನಾಗಿದೆ. ಈ ಕಡೆ ಬರುವವರು, ಕೊಪ್ಪ ಕಡೆ ಬರುವವರು ಒಮ್ಮೆ ಟ್ರೈ ಮಾಡಿ ನೋಡಬಹುದು. ಹಲೋ, ಅವನ್ ನಂಜಿ ಪೊಲಿಲಿಕ್ಕಲು. Let's looking like a wow. ನಾವಿವಾಗ ಒಂದು ವ್ಯೂ ಪಾಯಿಂಟಿಗೆ ಬಂದಿದ್ದೇವೆ. ಹಾಗಾಗಿ ನಾವಿವಾಗ ಮುಂದೆ ಹೋಗ್ತಾ ಇದ್ದೇವೆ. ಇಲ್ಲಿದ್ದಾಳೆ ಅಕ್ಕ, ಅವರು ಮುಂದೆ ಹೋಗ್ತಾ ಇದ್ದಾರೆ. ನೋಡೋಣ ಹೇಗಿದೆ ಅಂತ. ತುಂಬ ಇಲ್ಲಿ ಕನ್ನಡ ಮಂಜು ಇದೆ, ಮಂಜು ತುಂಬ. ಹಾಗೆ ಹೋಗ್ತಾ ಇದ್ದೇವೆ, ಅವರು ಮುಂದೆ ಹೋಗ್ತಾ ಇದ್ದಾರೆ. ಇಲ್ಲಿ
ನೋಡಿ ಇದು ದಾರಿ ಹೀಗೆ ಇದೆ, ಇಲ್ಲಿ ಹೋಗಬೇಕು. ಓಕೆ ಫ್ರೆಂಡ್ಸ್, ಫೋಟೋಸ್ ತೆಗೆದಾಯಿತು, ವಿಡಿಯೋ ಶೂಟ್ ಮಾಡಿ ಆಯಿತು. ಇವಾಗ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ. ಮೋನಿಶಾ ಹಿಂದೆಯಿಂದ ಬರ್ತಾ ಇದ್ದಾಳೆ, ಅಕ್ಕ ಮುಂದೆಯಿಂದ ಹೋಗ್ತಾ ಇದ್ದಾಳೆ. ಅವರಿಬ್ಬರು ಮುಂದೆ ಹೋಗಿ ಆಯಿತು. ವ್ಯೂ ನೋಡೋದಕ್ಕೆ ತುಂಬ ಸಖತ್ತಾಗಿತ್ತು. ಆ್ಯಂಡ್ ಮಳೆ ಕೂಡ ತುಂಬ ಜೋರಾಗಿ ಬರ್ತಾಯಿತ್ತು. ಮಳೆ ಜೋರಾಗಿ ಬರ್ತಾಯಿತ್ತು, ಮಧ್ಯದಲ್ಲಿ ಸ್ವಲ್ಪ ನಿಂತಿತ್ತು, ಹಾಗಾಗಿ ಸ್ವಲ್ಪ ವಿಡಿಯೋ ಶೂಟ್ ಮಾಡೋಕ್ಕಾಯಿತು ನಮಗೆ. ಇವಾಗ ಕೂಡ ಮಳೆ ಬರ್ತಾಯಿದೆ, ಹನಿ ಹನಿ ಹನಿಯಾಗಿ ಬರ್ತಾಯಿದೆ. ಇಲ್ಲಿ ನೋಡಿ ಗ್ರೀನರಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಎಸ್, ಈಗ ವ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ, ಸಿಗೋಣ ಮತ್ತೆ. ವಿಡಿಯೋ ಮಾಡ್ತಿದ್ದೆ ನೀನು ಓಕೆ ಫ್ರೆಂಡ್ಸ್, ಟೂರ್ ಎಲ್ಲ ಆಯಿತು, ಮುಗಿದು ಇವಾಗ ವಾಪಸ್ ನಾನು ನನ್ನ ಮನೆಗೆ ಬಂದಿದ್ದೀನಿ. ನಾನು ಅಕ್ಕನ ಮನೇಲಿ ಯಾವುದೇ ಥರದ ಶೂಟ್ ಮಾಡಿರಲಿಲ್ಲ, ಬಿಕಾಸ್ ನಾವು ತುಂಬ ಸುಸ್ತಾಗಿದ್ವಿ. ಹಾಗೆ ನನಗನ್ನಿಸ್ತು ಶೂಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ಬೆಳಿಗ್ಗೆ 10 ಗಂಟೆಗೆ ಬಸ್ಸಲ್ಲಿ ಕೂತ್ಕೊಂಡು ಇವಾಗ ಇಲ್ಲಿ ರೀಚ್ ಆಗಿದೆ. ಒಂದು 10-15 ಮಿನಿಟ್ಸ್ ಆಯಿತು ಅಷ್ಟೇ. ಸೊ ಎಸ್, ನಾನು ಇಲ್ಲಿದ್ದೀನಿ. ನಿಶಾ ಇಲ್ಲಿ ನೋಡಿ, ಹಕ್ಕು ಇಲ್ಲಿದ್ದಾನೆ. ನಿಶಾ ನೋಡಿ ಇಲ್ಲಿ ಕೂತ್ಕೊಂಡಿದ್ದಾಳೆ, ಸಕೂರನ್ನ ಇಟ್ಕೊಂಡು ಕೂತ್ಕೊಂಡಿದ್ದಾಳೆ. ಸೊ ಹಾಗೆ ಈ ವ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಚೂರು ಮಳೆ ಬರ್ತಾ ಇದೆ, ಸೊ ನನಗೆ ಸ್ವಲ್ಪ ಹೊರಗೆ ಕೂಡ ಹೋಗೋದಿದೆ. ಸೊ ಸಿಗೋಣ ಇನ್ನೊಂದು ಒಳ್ಳೆ ವ್ಲಾಗಲ್ಲಿ. ಅಲ್ಲಿ ಗಂಟೆಗೆ. ಸೊ ಬಾಯ್.